ಅಮೆರಿಕದ ಪ್ಯೂ ರಿಸರ್ಚ್ ಸೆಂಟರ್ ಇತ್ತೀಚೆಗೆ ನಡೆಸಿದ ಒಂದು ಸಂಶೋಧನೆಯಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಹೊರಬಿದ್ದಿದೆ. ಅದೇನೆಂದರೆ, ಭಾರತದಲ್ಲಿರುವ ಮುಸ್ಲಿಮರ ಪೈಕಿ 1% ಜನ ತಮ್ಮ ಧರ್ಮವನ್ನ ತೊರೆದಿದ್ದಾರೆ ಅನ್ನೋದು. ಇದು ಸದ್ಯದ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಆಶ್ಚರ್ಯಗೊಳಿಸುವ ಸಂಗತಿಯೇ ಸರಿ. ಯಾಕಂದ್ರೆ ಮೋದಿಯನ್ನ ಶತಾಯ ಗತಾಯ ವಿರೋಧಿಸಲೇಬೇಕು ಅನ್ನುವ ಹುಚ್ಚಿನ ರಾಜಕೀಯ ಪಕ್ಷಗಳು ಮತ್ತು ನಕಲಿ ಪ್ರಗತಿಪರರ ಕುಮ್ಮಕ್ಕಿನಿಂದಾಗಿ ಮುಸ್ಲಿಮರು ಮತ್ತಷ್ಟು ಕರ್ಮಠತನಕ್ಕೆ ಬಿದ್ದು ಅವರೆಲ್ಲರೂ ಮತ್ತಷ್ಟು ಗಟ್ಟಿಯಾಗಿ ತಮ್ಮ ಧರ್ಮದ ಮಠದೊಳಗೆ ಸೇರಿಕೊಳ್ಳುತ್ತಿದ್ದಾರೇನೋ ಅನ್ನುವ ಒಂದು ಭಾವನೆ ಎಲ್ಲರಲ್ಲೂ ಇದೆ. ಅದನ್ನು ಸುಳ್ಳು ಮಾಡಿದೆ ಈ ವರದಿ. ಆಗಿರೋದಿಷ್ಟೇ. ಜಗತ್ತಿನಾದ್ಯಂತ ಎಲ್ಲ ಧರ್ಮಗಳಲ್ಲೂ ಆಗ್ತಾ ಇರುವ ಪಲ್ಲಟಗಳನ್ನು ಗುರುತಿಸಿ ಆ ರಿಸರ್ಚ್ ಸಂಸ್ಥೆ ಒಂದು ಸಮೀಕ್ಷಾ ವರದಿಯನ್ನ ಪ್ರಕಟ ಮಾಡಿದೆ. ಅದರ ಪ್ರಕಾರ ಇತರೆ ಧರ್ಮಗಳಿಗೆ ಹೋಲಿಸಿದ್ರೆ ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ನರು ಮತ್ತು ಬೌದ್ಧರೇ ಅತಿ ಹೆಚ್ಚಾಗಿ ತಮ್ಮ ಧರ್ಮವನ್ನ ತೊರೆಯುತ್ತಿರುವವರು. ಅಂದ್ರೆ ತಮ್ಮ ಧರ್ಮವನ್ನ ತೊರೆಯುವ ಪ್ರಮಾಣ ಕ್ರಿಶ್ಚಿಯನ್ನರಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಹೆಚ್ಚಿದೆ. ಅತಿ ಹೆಚ್ಚಾಗಿ ಧರ್ಮ ಶ್ರದ್ಧೆಯನ್ನ ಹೊಂದಿರುವ ತಮ್ಮ ಧರ್ಮವನ್ನ ಪಾಲಿಸುವ ಮುಸ್ಲಿಮರ ಪೈಕಿ ಭಾರತದಲ್ಲಿ 1% ಜನ ಇಸ್ಲಾಮನ್ನ ತೊರೆದಿದ್ದಾರೆ. ಆದರೆ ಹಿಂದೂಗಳು ಸ್ಥಿರವಾಗಿ ಇದ್ದಾರೆ. ಅಂದರೆ ಯಾರೂ ತಮ್ಮ ಧರ್ಮವನ್ನ ತೊರೆದಿಲ್ಲ. ಅದರಲ್ಲೂ ಈ ಸರ್ವೆ ಪ್ರಕಾರ ಯುವ ಜನತೆ ಮತ್ತು ಸುಶಿಕ್ಷಿತರೇ ಅತಿ ಹೆಚ್ಚಾಗಿ ತಮ್ಮ ಧರ್ಮವನ್ನ ತೊರೆಯುತ್ತಿದ್ದಾರೆ. ಭಾರತದಲ್ಲಿ ಮುಸ್ಲಿಮರು ತಮ್ಮ ಧರ್ಮವನ್ನ ತೊರೆಯುವುದಕ್ಕೆ ನಾನಾ ಕಾರಣಗಳಿರಬಹುದು. ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರನ್ನ ನಡೆಸಿಕೊಳ್ಳುವ ರೀತಿ, ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ಬಡ ಅಸಹಾಯಕ ಮುಸ್ಲಿಮರ ಶೋಷಣೆ, ತಮ್ಮದೇ ಧರ್ಮದ ಇತರ ಪಂಗಡಗಳೊಂದಿಗೆ ವಿರೋಧ, ಹೀಗೆ ನಾನಾ ಕಾರಣಗಳಿಂದ ಮುಸಲ್ಮಾನರು ತಮ್ಮ ಧರ್ಮವನ್ನ ತೊರೆದಿರಬಹುದು. ಆದರೂ ಕುರಾನ್ ಮೊದಲು ಆಮೇಲೆ ಸಂವಿಧಾನ ಅಂತ ಹೇಳುವ ಮುಸಲ್ಮಾನರೇ ಇಸ್ಲಾಮನ್ನ ತೊರೆಯುತ್ತಿದ್ದಾರೆ ಅಂದರೆ ಇದು ಯೋಚಿಸಬೇಕಾದ ವಿಷಯವೇ ಸರಿ. ಬಾಂಗ್ಲಾ, ಇಂಡೋನೇಷ್ಯಾ, ಮಲೇಷ್ಯಾದಲ್ಲಿ ಮುಸ್ಲಿಮರು 100% ತಮ್ಮ ಧರ್ಮದಲ್ಲೇ ಇದ್ದಾರೆ. ಯಾರೂ ಬಿಟ್ಟು ಹೋಗಿಲ್ಲ. ಇಲ್ಲಿ ಇಸ್ಲಾಮನ್ನ ತೊರೆದಿರುವವರ ಸಂಖ್ಯೆ 0%. ಅಂದರೆ ಈ ದೇಶಗಳಲ್ಲಿ ಯಾರೂ ಇಸ್ಲಾಮನ್ನ ತೊರೆದಿಲ್ಲ. ಟರ್ಕಿಯಲ್ಲಿ 96% ಮುಸ್ಲಿಮರು ತಮ್ಮ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ 77% ಮುಸ್ಲಿಮರು ಇಸ್ಲಾಮನ್ನು ಅನುಸರಿಸುತ್ತಿದ್ದಾರೆ. 10% ಮುಸ್ಲಿಮರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ. ಮೊದಲೇ ಹೇಳಿದ ಹಾಗೆ ಕ್ರಿಶ್ಚಿಯನ್ನರು ಮತ್ತು ಬೌದ್ಧರು ಅತೀ ಹೆಚ್ಚಾಗಿ ತಮ್ಮ ಧರ್ಮವನ್ನು ತೊರೆತಾ ಇದ್ದಾರೆ. ಯಾವ ದೇಶದಲ್ಲಿ ಎಷ್ಟು ಕ್ರಿಶ್ಚಿಯನ್ನರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ ಅನ್ನೋದರ ಅಂಕಿಅಂಶವನ್ನು ನೋಡೋಣ. ಇಷ್ಟೆಲ್ಲ ಆದರೂ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿರುವ ಹಿಂದೂಗಳ ಸಂಖ್ಯೆಗೂ ನಮಗೆ ಯಾವುದೇ ಧರ್ಮ ಬೇಡ ಅಂದುಕೊಂಡು ಜೀವಿಸುತ್ತಿರುವವರಿಗೂ ಇರುವ ಅಂತರ ಕೂದಲೆಳೆಯಷ್ಟು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಹಿಂದೂಗಳ ಸಂಖ್ಯೆ ಕ್ರಿಶ್ಚಿಯನ್ನರು ಹಾಗೂ ಮುಸ್ಲಿಮರಿಗಿಂತ ತುಂಬ ಹಿಂದಿದೆ. ಇದು ಅಪಾಯಕಾರಿನಾ? ಮುಂದಿನ 1-2 ದಶಕಗಳಲ್ಲೇ ಉತ್ತರ ಸಿಗಬಹುದು. ಯಾವ ದೇಶಗಳಲ್ಲಿ ಎಷ್ಟು ಜನ ಮುಸ್ಲಿಮರು ಧರ್ಮ ತೊರೆದಿದ್ದಾರೆ ಅನ್ನೋದನ್ನು ನೋಡೋಣ. ಬಾಂಗ್ಲಾದೇಶದಲ್ಲಿ ಒಟ್ಟು 17.15 ಕೋಟಿ ಜನಸಂಖ್ಯೆ ಇದೆ. ಇಲ್ಲಿ ಇಸ್ಲಾಂ ಧರ್ಮದಲ್ಲೇ ಇರುವವರು 100%. ಇಸ್ಲಾಂ ಧರ್ಮವನ್ನು ತೊರೆದಿರುವವರು 0%. ಇಂಡೋನೇಷ್ಯಾದಲ್ಲಿ ಒಟ್ಟು ಜನಸಂಖ್ಯೆ 28.12 ಕೋಟಿ. ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಇರುವವರು 100%. ಇಸ್ಲಾಮನ್ನು ತೊರೆದಿರುವವರು 0%. ಮಲೇಷ್ಯಾದ ಒಟ್ಟು ಜನಸಂಖ್ಯೆ 3.15 ಕೋಟಿ. ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಇರುವವರು 100%. ಇಸ್ಲಾಮನ್ನು ತೊರೆದಿರುವವರು 0%. ಭಾರತದ ಒಟ್ಟು ಜನಸಂಖ್ಯೆ 143.81 ಕೋಟಿ. ಇಲ್ಲಿ ಇಸ್ಲಾಂ ಧರ್ಮದಲ್ಲೇ ಇರುವವರು 99%. ಇಸ್ಲಾಮನ್ನು ತೊರೆದಿರುವವರು 1%. ಸಿಂಗಾಪುರದ ಒಟ್ಟು ಜನಸಂಖ್ಯೆ 59.2 ಲಕ್ಷ. ಇಲ್ಲಿ ಇಸ್ಲಾಂ ಧರ್ಮದಲ್ಲೇ ಇರುವವರು 97%. ಇಸ್ಲಾಮನ್ನು ತೊರೆದಿರುವವರು 1%. ಟರ್ಕಿಯ ಒಟ್ಟು ಜನಸಂಖ್ಯೆ 8.53 ಕೋಟಿ. ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ಇರುವವರು 96% ಜನರು ಮತ್ತು ಇಸ್ಲಾಮನ್ನು ತೊರೆದಿರುವವರು 1% ಜನರು. ಯುಎಸ್ನ ಒಟ್ಟು ಜನಸಂಖ್ಯೆ 33.49 ಕೋಟಿ. ಇಲ್ಲಿ ಇಸ್ಲಾಂ ಧರ್ಮದಲ್ಲೇ ಇರುವವರು ಅಂದರೆ ಇಸ್ಲಾಮನ್ನು ಅನುಸರಿಸುವವರು 77%. ಇಸ್ಲಾಮನ್ನು ತೊರೆದಿರುವವರು 10%. ಇನ್ನು ಯಾವ ದೇಶದಲ್ಲಿ ಕ್ರಿಶ್ಚಿಯನ್ನರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ, ಎಷ್ಟು ಜನ ಕ್ರಿಶ್ಚಿಯನ್ನರು ತಮ್ಮದೇ ಧರ್ಮದಲ್ಲಿದ್ದಾರೆ, ತಮ್ಮದೇ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ.
ಸ್ಪೇನ್ನ ಒಟ್ಟು ಜನಸಂಖ್ಯೆ 4.83 ಕೋಟಿ. ಇಲ್ಲಿ ತಮ್ಮ ಧರ್ಮದಲ್ಲೇ ಇರುವವರು ಅಂದರೆ ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡ್ತಾ ಇರುವವರು 87%, ಕ್ರಿಶ್ಚಿಯಾನಿಟಿಯನ್ನು ತೊರೆದಿರುವವರು 36%. ಸ್ವೀಡನ್ನ ಒಟ್ಟು ಜನಸಂಖ್ಯೆ 1.05 ಕೋಟಿ. ಇಲ್ಲಿ ತಮ್ಮ ಧರ್ಮದಲ್ಲೇ ಇರುವವರು 70%, ತಮ್ಮ ಧರ್ಮವನ್ನು ತೊರೆದಿರುವವರು 30%. ನೆದರ್ಲ್ಯಾಂಡ್ನ ಒಟ್ಟು ಜನಸಂಖ್ಯೆ 1.79 ಕೋಟಿ. ತಮ್ಮ ಧರ್ಮದಲ್ಲಿ ಇರುವವರು 64%, ತಮ್ಮ ಧರ್ಮವನ್ನು ತೊರೆದಿರುವವರು 30%. ಜರ್ಮನಿಯ ಒಟ್ಟು ಜನಸಂಖ್ಯೆ 8.33 ಕೋಟಿ. ತಮ್ಮ ಧರ್ಮದಲ್ಲಿ ಇರುವವರು 78%, ತಮ್ಮ ಧರ್ಮವನ್ನು ತೊರೆದಿರುವವರು 30%. ಕೆನಡಾದ ಒಟ್ಟು ಜನಸಂಖ್ಯೆ 4.01 ಕೋಟಿ. ಇಲ್ಲಿ ತಮ್ಮ ಧರ್ಮದಲ್ಲೇ ಇರುವವರು 73%, ತಮ್ಮ ಧರ್ಮವನ್ನು ತೊರೆದಿರುವವರು 29%. ಯುಕೆಯ ಒಟ್ಟು ಜನಸಂಖ್ಯೆ 6.84 ಕೋಟಿ. ಇಲ್ಲಿ ತಮ್ಮ ಧರ್ಮದಲ್ಲೇ ಇರುವವರು 70%, ತಮ್ಮ ಧರ್ಮವನ್ನು ತೊರೆದಿರುವವರು 28%. ಫ್ರಾನ್ಸ್ನ ಒಟ್ಟು ಜನಸಂಖ್ಯೆ 6.83 ಕೋಟಿ. ಇಲ್ಲಿ ತಮ್ಮ ಧರ್ಮದಲ್ಲೇ ಇರುವವರು ಅಂದರೆ ತಮ್ಮ ಧರ್ಮವನ್ನು ಅನುಸರಿಸುವ ಕ್ರಿಶ್ಚಿಯನ್ನರು 67%, ತಮ್ಮ ಧರ್ಮವನ್ನು ತೊರೆದಿರುವಂಥವರು 28%. ಇನ್ನು ಯಾವ ದೇಶದಲ್ಲಿ ಎಷ್ಟು ಬೌದ್ಧರಿದ್ದಾರೆ, ಅವರ ಜನಸಂಖ್ಯೆ ಎಷ್ಟು, ಬೌದ್ಧ ಧರ್ಮವನ್ನೇ ಪಾಲಿಸ್ತಾ ಇರುವವರೆಷ್ಟು ಮತ್ತು ಬೌದ್ಧ ಧರ್ಮವನ್ನು ತೊರೆದಿರುವವರು ಎಷ್ಟು ಅನ್ನೋದನ್ನು ನೋಡೋಣ. ಮೊದಲನೇದು ಜಪಾನ್. ಜಪಾನ್ನಲ್ಲಿ 12.45 ಕೋಟಿ ಜನಸಂಖ್ಯೆ ಇದೆ. ಇಲ್ಲಿ ತಮ್ಮ ಧರ್ಮದಲ್ಲಿ ಇರುವವರು 58%, ತಮ್ಮ ಧರ್ಮವನ್ನು ತೊರೆದಿರುವವರು 26%. ಸೌತ್ ಕೊರಿಯಾದಲ್ಲಿ ಒಟ್ಟು 5.17 ಕೋಟಿ ಜನಸಂಖ್ಯೆ ಇದೆ. ಇಲ್ಲಿ ತಮ್ಮ ಧರ್ಮದಲ್ಲಿ ಇರುವವರು 30%, ತಮ್ಮ ಧರ್ಮವನ್ನು ತೊರೆದಿರುವವರು 18%. ಸಿಂಗಾಪುರ್ನ ಒಟ್ಟು ಜನಸಂಖ್ಯೆ 59.2 ಲಕ್ಷ. ಇಲ್ಲಿ 27% ಜನರು ತಮ್ಮ ಧರ್ಮದಲ್ಲೇ ಇದ್ದಾರೆ, 10% ಜನರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ. ಇನ್ನು ಶ್ರೀಲಂಕಾದ ಒಟ್ಟು ಜನಸಂಖ್ಯೆ 2.2 ಕೋಟಿ. ಇಲ್ಲಿ 71% ಜನರು ತಮ್ಮ ಧರ್ಮದಲ್ಲೇ ಇದ್ದಾರೆ, 1% ಜನರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ. ಅಮೆರಿಕಾದ ಒಟ್ಟು ಜನಸಂಖ್ಯೆ 33.49 ಕೋಟಿ. ಇಲ್ಲಿ 1% ಜನರು ತಮ್ಮ ಧರ್ಮವನ್ನು ಪಾಲಿಸುತ್ತಿದ್ದಾರೆ, 1% ಜನರು ತಮ್ಮ ಧರ್ಮವನ್ನು ತೊರೆದಿದ್ದಾರೆ.